ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನ ಮಂಡಿಸಿರುವ ರಾಜ್ಯ ಸರ್ಕಾರ ಇದರ ನಡುವೆ ಇದಕ್ಕೆ ಭಾರೀ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತ ಪ್ರತಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್. ರಾಜ್ಯಪಾಲರ ಮೊರೆ ಹೋಗಿದ್ರು ಬಿಜೆಪಿ ನಾಯಕರುಗಳು. ಈಗ ದ್ವೇಷ ಭಾಷಣ ವಿರೋಧಿ ವಿಧೇಯಕಕ್ಕೆ ರಾಜ್ಯಪಾಲರು ಕೊಕ್ಕೆ ಹಾಕಿದ್ದಾರೆ. ಸರ್ಕಾರ ರಾಜ್ಯಪಾಲರ ನಡುವೆ ಮತ್ತೊಂದು ಸಂಘರ್ಷಕ್ಕೆ ಇದು ಹಾದಿಯಾಗುತ್ತಾ? ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿತ್ತು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಸೂದೆ ವಾರ್ ಇದರಲ್ಲಿ ಗೆದ್ದಿತ್ತು ರಾಜ್ಯ ಸರ್ಕಾರ. ಆದರೆ ಮಸೂದೆಗೆ ರಾಜ್ಯಪಾಲರು ಮಾತ್ರ ಅಂಕಿತ ಹಾಕಲಿಲ್ಲ. ರಾಜ್ಯಪಾಲ ಗೆಹ್ಲೋಟ್ಗೆ ದೂರು ನೀಡಿದ್ದ ಬಿಜೆಪಿಯ ನಿಯೋಗ ಹಾಕಬೇಡಿ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ವಿಧೇಯಕಕ್ಕೆ ಅಂಕಿತವನ್ನ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಹಾಕಿಲ್ಲ. ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಮತ್ತೊಂದು ಜಟಾಪಟಿಗೆ ದ್ವೇಷ ಭಾಷಣ ವಿಧೇಯಕ ಬಿಲ್, ದ್ವೇಷ ಭಾಷಣ ವಿರೋಧಿ ವಿಧೇಯಕ ಬಿಲ್ ಈಗ ಕಾರಣ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸದ್ಯ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಆದಂತ ಈ ಬಿಲ್ ಅನ್ನ ಅಂಕಿತ ಹಾಕಲಿಲ್ಲ. ರಾಜ್ಯಪಾಲರ ಅಂಗಳದಲ್ಲಿ ಇದ್ದಾಗ ಬಿಜೆಪಿಯವರು ಇದನ್ನ ಬಹಳ ಟೀಕೆ ಮಾಡಿದ್ರು. ಜೊತೆಗೆ ಈ ವಿಧೇಯಕಕ್ಕೆ ತಾವು ಅಂಕಿತ ಹಾಕಬೇಡಿ ಅಂತ ಹೇಳಿ ಮನವಿ ಮಾಡಿದ್ರು. ಬಿಜೆಪಿಯ ನಿಯೋಗ ಕೂಡ ಹೋಗಿತ್ತು. ಈಗ ರಾಜ್ಯಪಾಲರು ಬಹುಶಃ ಇದನ್ನ ಮತ್ತೊಂದ್ಸಲ ವಿಚಾರ ಮಾಡಬೇಕಾಗಿದೆ ಅನ್ನೋ ಉದ್ದೇಶದಿಂದಾಗಿ ಅಂಕಿತ ಹಾಕಿಲ್ಲ ಅನ್ನೋದು. ಇದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಮತ್ತೊಂದು ಹಂತದ ಜಟಾಪಟಿಗೆ ಕಾರಣ ಆಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದ್ವೇಷ ಭಾಷಣ ವಿರೋಧಿ ವಿಧೇಯಕ ಇದು ನಾನಾ ರೀತಿಯಲ್ಲಿ ಇದರಲ್ಲಿ ಗೊಂದಲಗಳಿತ್ತು. ಯಾಕಂತ ಹೇಳಿದ್ರೆ ಇಂಥ ಪದವನ್ನ, ಇಂಥ ಭಾಷಣವನ್ನ ದ್ವೇಷ ಭಾಷಣ ಅಂತ ಹೇಳಿ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಇದು ಸರಿಯಲ್ಲ. ಇದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತದ್ದು. ಈ ಕಾರಣದಿಂದ ಇದು ಸಮಂಜಸ ಅಲ್ಲ ಅನ್ನುವುದು ಬಿಜೆಪಿ ಮತ್ತೆ ಪ್ರತಿಪಕ್ಷಗಳ ವಿಚಾರ ಆಗಿತ್ತು. ಆದರೆ ರಾಜ್ಯ ಸರ್ಕಾರ ಪಟ್ಟಿಗೂ ಬಿದ್ದು ನಾವಿದನ್ನ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದ್ರು. ಹಿಂದೂ ಸಂಘಟನೆಗಳನ್ನ, ಬಿಜೆಪಿಯವರನ್ನ, ಆರ್ಎಸ್ಎಸ್ ಅನ್ನ ಕಡಿವಾಣ ಹಾಕುವಂತ ಅಥವಾ ಅವರ ಬಾಯಿಗೆ ಕಡಿವಾಣ ಹಾಕುವಂತ ಪ್ರಯತ್ನ ಅನ್ನೋದು ಕಾಂಗ್ರೆಸ್ನವರ ವಿಚಾರ ಅನ್ನೋದು ಬಿಜೆಪಿಯವರು ಹೇಳ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು. ಈ ಸಂಬಂಧ ಯಾವುದೇ ಕಾರಣಕ್ಕೂ ಕೂಡ ಈ ಬಿಲ್ ಪಾಸ್ ಆಗಬಾರದು ಅಂತೇಳಿ ಪ್ರಯತ್ನ ಮಾಡಿದ್ರು ಕೂಡ ಅದು ಚಳಿಗಾಲದ ಅಧಿವೇಶನದಲ್ಲಿ ಹಾಗೋ ಹೀಗೋ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿಕೊಂಡ್ರು. ಆದ್ರೆ ರಾಜ್ಯಪಾಲರಿಗೆ ಕಳುಹಿಸಿಕೊಟ್ಟಾಗ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ತಾವರ್ ಚಂದ್ ಗೆಹ್ಲೋಟ್ ಅವರು ಈ ವಿಧೇಯಕಕ್ಕೆ ಅಂಕಿತ ಹಾಕಿಲ್ಲ. ಇದರಲ್ಲಿ ನಾನಾ ಗೊಂದಲಗಳಿರೋದ್ರಿಂದಾಗಿ ಒಂದು ಕ್ಲಾರಿಟಿ ಬೇಕಾಗಿದೆ. ಈ ಕಾರಣದಿಂದ ಇದಕ್ಕೆ ನೀವು ಅಂಕಿತ ಹಾಕಬೇಡಿ ಅಂತೇಳಿ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಿತ್ತು. ಈಗ ರಾಜ್ಯಪಾಲರು ಕೂಡ ಅದರ ಪೂರ್ವಪರವನ್ನ ವಿಚಾರ ಮಾಡಿ ಆದ ನಂತರ ಈಗ ಇದಕ್ಕೆ ಅಂಕಿತ ಹಾಕಿಲ್ಲ. ಈ ಕಾರಣದಿಂದ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಬಹುಶಃ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು ಅಂತ ಅನ್ಸುತ್ತೆ ರಾಜ್ಯಪಾಲರು ಅಂಕಿತ ಹಾಕೋದು ಡೌಟು ಅಂತ ಹೇಳಿ. ಈ ಕಾರಣದಿಂದ ಬಹುಶಃ ಹಿಂಗಾಗಿದೆ ಅಂತ ಅನ್ಸುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬಿಜೆಪಿಯವರು ಏನ್ ಅಂದ್ಕೊಂಡಿದ್ರು ಅದಾಗಿದೆ, ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ಸದ್ಯ ಏನ್ ಮಾಹಿತಿ ಇದೆ ನಿಮ್ಮ ಹತ್ರ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ದ್ವೇಷ ಭಾಷಣದ ವಿಧೇಯಕವನ್ನ ಪರಿಷತ್ನಲ್ಲಾಗಿರ್ಬೋದು, ಅಸೆಂಬ್ಲಿಯಲ್ಲಾಗಿರ್ಬೋದು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇದು ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಇದನ್ನು ಹತ್ತಿಕ್ಕುವಂತ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತ ಎರಡೂ ಮನೆಗಳಲ್ಲಿ ಇದನ್ನ ವಿರೋಧ ಮಾಡಿದ್ರು ಕೂಡ ಮೆಜಾರಿಟಿ ಕಾಂಗ್ರೆಸ್ಗೆ ಇರೋದ್ರಿಂದ ಈ ಒಂದು ಬಿಲ್ ಅಲ್ಲಿ ಪಾಸ್ ಮಾಡ್ಕೊಂಡಿದ್ದಾಗಿತ್ತು. ಅದಾದ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಬಿಜೆಪಿಯ ನಿಯೋಗ, ಜೆಡಿಎಸ್ನ ನಿಯೋಗ ಎರಡೂ ಪಕ್ಷದ ನಾಯಕರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ರು. ಇದರಿಂದ ಕೇವಲ ರಾಜಕಾರಣಿಗಳದಲ್ಲ, ಅದರ ಬದಲಾಗಿ ಮಾಧ್ಯಮದ ಕೆಲಸವನ್ನ ಕೂಡ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿರೋದ್ರಿಂದ ಈ ಒಂದು ವಿಧೇಯಕಕ್ಕೆ ಅಂಕಿತ ಹಾಕಬಾರದು ಅಥವಾ ಪುನರ್ ಪರಿಶೀಲನೆ ಮಾಡಿ ಅಂತ ಮನವಿಯನ್ನ ಮಾಡಿದ್ರು. ಈ ಸದ್ಯದ ಮಟ್ಟಿಗೆ ರಾಜ್ಯಪಾಲರ ಅಂಗಳದಲ್ಲಿ ಇರುವಂತ ಈ ಒಂದು ವಿಧೇಯಕಕ್ಕೆ ಈಗ ಅಂಕಿತ ಬಿದ್ದಿಲ್ಲ. ಇಲ್ಲಿಗೆ ನಾವು ನೋಡಬೇಕಾಗಿರುವಂತದ್ದು ಕಾಂಗ್ರೆಸ್ ಹಾಗೂ ರಾಜ್ಯಪಾಲರ ನಡುವೆ ಮತ್ತೊಂದು ತಿಕ್ಕಾಟ ಆರಂಭವಾಗುವಂತ ಬಹುತೇಕ ಸಾಧ್ಯತೆ ಇದೆ. ಸರ್ಕಾರ ಖಂಡಿತವಾಗಿಯೂ ಬಿಜೆಪಿಯ ರಾಜ್ಯಪಾಲರು ಅಂತಲೇ ಕರೀತಾರೆ. ಇದಾದ ನಂತರ ಇದನ್ನ ನಾವು ರಾಷ್ಟ್ರೀಯ
ರಾಷ್ಟ್ರಪತಿಗಳ ವಿಚಾರಕ್ಕೆ ತರ್ತೇವೆ ಅಥವಾ ಅವರ ಹೈಕಮಾಂಡ್ ನಿಂದ ಇದನ್ನು ಮುಂದಿನ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಅಂಕಿತ ಆಗದೆ ಹೋದಂತಹ ಸಂದರ್ಭದಲ್ಲಿ ವಿಧೇಯಕಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ, ವೈಟೇಜ್ ಕೂಡ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಥವಾ ಸರ್ಕಾರದ ಅಷ್ಟೂ ಜನ ಸಚಿವರೇನಾದರೂ ರಾಜ್ಯಪಾಲರನ್ನ ಭೇಟಿಯಾಗಿ ಯಾವ ಕಾರಣಕ್ಕೆ ಅಂಕಿತ ಹಾಕಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ ನಂತರ ಇದರ ಪ್ರೋಸ್ ಅಂಡ್ ಕಾನ್ಸ್ ಅಂತ ಏನ್ ಹೇಳ್ತೀವಿ, ಪ್ಲಸ್ ಹಾಗೂ ಮೈನಸ್ ಗಳನ್ನ ತಿಳಿಸಿ ಅಂಕಿತ ಹಾಕುವಂತೆ ಮನವಿಯನ್ನ ಮಾಡ್ತಾರ ಅಥವಾ ಅವರು ಕೂಡ ಹೋರಾಟಕ್ಕೆ ಇಳಿತಾರ ಅನ್ನೋ ಒಂದು ಪ್ರಶ್ನೆ ಈಗ ಇರುವಂತದ್ದು. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ಶನಿವಾರ ಆಗಿರೋದ್ರಿಂದ ಬಹುತೇಕ ಕಾಂಗ್ರೆಸ್ನ ಸಚಿವರು ಯಾರು ಕೂಡ ರಾಜ್ಯಪಾಲರ ಮನೆಯ ಬಾಗಿಲನ್ನ ತಟ್ಟುವಂತ ಕೆಲಸವನ್ನು ಮಾಡಲಿಲ್ಲ. ಬದಲಾಗಿ ಸೋಮವಾರ ಅಥವಾ ಮಂಗಳವಾರದ ನಂತರ ಇದಕ್ಕೊಂದು ಹೋರಾಟದ ರೂಪವನ್ನ ನೀಡುವಂತಹ ಸಾಧ್ಯತೆ ಇದೆ. ಮೊದಲನೇದಾಗಿ ಪಕ್ಷದಲ್ಲಿ ಮಾತುಕತೆಯನ್ನು ನಡೆಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಈ ಒಂದು ಅಂಕಿತ ಆಗದೇ ಇರೋ ವಿಚಾರನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಣಯವನ್ನ ಕಾಂಗ್ರೆಸ್ ಪಕ್ಷ ಮಾಡೋದಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನ ಮಂಡಿಸಿರುವ ರಾಜ್ಯ ಸರ್ಕಾರ, ಇದರ ನಡುವೆ ಇದಕ್ಕೆ ಭಾರೀ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತ ಪ್ರತಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್. ರಾಜ್ಯಪಾಲರ ಮೊರೆ ಹೋಗಿದ್ರು ಬಿಜೆಪಿ ನಾಯಕರುಗಳು. ಈಗ ದ್ವೇಷ ಭಾಷಣ ವಿರೋಧಿ ವಿಧೇಯಕಕ್ಕೆ ರಾಜ್ಯಪಾಲರು ಕೊಕ್ಕೆ ಹಾಕಿದ್ದಾರೆ. ಸರ್ಕಾರ ರಾಜ್ಯಪಾಲರ ನಡುವೆ ಮತ್ತೊಂದು ಸಂಘರ್ಷಕ್ಕೆ ಇದು ಹಾದಿಯಾಗುತ್ತಾ? ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿತ್ತು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಸೂದೆ ವಾರ್, ಇದರಲ್ಲಿ ಗೆದ್ದಿತ್ತು ರಾಜ್ಯ ಸರ್ಕಾರ. ಆದರೆ ಮಸೂದೆಗೆ ರಾಜ್ಯಪಾಲರು ಮಾತ್ರ ಅಂಕಿತ ಹಾಕಲಿಲ್ಲ. ರಾಜ್ಯಪಾಲ ಗೆಹ್ಲೋಟ್ಗೆ ದೂರು ನೀಡಿದ್ದ ಬಿಜೆಪಿಯ ನಿಯೋಗ ಹಾಕಬೇಡಿ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ವಿಧೇಯಕಕ್ಕೆ ಅಂಕಿತವನ್ನ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಹಾಕಿಲ್ಲ. ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಮತ್ತೊಂದು ಜಟಾಪಟಿಗೆ ದ್ವೇಷ ಭಾಷಣ ವಿಧೇಯಕ ಬಿಲ್, ದ್ವೇಷ ಭಾಷಣ ವಿರೋಧಿ ವಿಧೇಯಕ ಬಿಲ್ ಈಗ ಕಾರಣ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸದ್ಯ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಆದಂತ ಈ ಬಿಲ್ ಅನ್ನ ಅಂಕಿತ ಹಾಕಲಿಲ್ಲ. ರಾಜ್ಯಪಾಲರ ಅಂಗಳದಲ್ಲಿ ಇದ್ದಾಗ ಬಿಜೆಪಿಯವರು ಇದನ್ನ ಬಹಳ ಟೀಕೆ ಮಾಡಿದ್ರು. ಜೊತೆಗೆ ಈ ವಿಧೇಯಕಕ್ಕೆ ತಾವು ಅಂಕಿತ ಹಾಕಬೇಡಿ ಅಂತ ಹೇಳಿ ಮನವಿ ಮಾಡಿದ್ರು. ಬಿಜೆಪಿಯ ನಿಯೋಗ ಕೂಡ ಹೋಗಿತ್ತು. ಈಗ ರಾಜ್ಯಪಾಲರು ಬಹುಶಃ ಇದನ್ನ ಮತ್ತೊಂದ್ಸಲ ವಿಚಾರ ಮಾಡಬೇಕಾಗಿದೆ ಅನ್ನೋ ಉದ್ದೇಶದಿಂದಾಗಿ ಅಂಕಿತ ಹಾಕಿಲ್ಲ ಅನ್ನೋದು. ಇದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಮತ್ತೊಂದು ಹಂತದ ಜಟಾಪಟಿಗೆ ಕಾರಣ ಆಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದ್ವೇಷ ಭಾಷಣ ವಿರೋಧಿ ವಿಧೇಯಕ ಇದು ನಾನಾ ರೀತಿಯಲ್ಲಿ ಇದರಲ್ಲಿ ಗೊಂದಲಗಳಿತ್ತು. ಯಾಕಂತ ಹೇಳಿದ್ರೆ ಇಂಥ ಪದವನ್ನ, ಇಂಥ ಭಾಷಣವನ್ನ ದ್ವೇಷ ಭಾಷಣ ಅಂತ ಹೇಳಿ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಇದು ಸರಿಯಲ್ಲ. ಇದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತದ್ದಿದು. ಈ ಕಾರಣದಿಂದ ಇದು ಸಮಂಜಸ ಅಲ್ಲ ಅನ್ನುವುದು ಬಿಜೆಪಿ ಮತ್ತೆ ಪ್ರತಿಪಕ್ಷಗಳ ವಿಚಾರ ಆಗಿತ್ತು. ಆದರೆ ರಾಜ್ಯ ಸರ್ಕಾರ ಪಟ್ಟಿಗೂ ಬಿದ್ದು ನಾವಿದನ್ನ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದ್ರು. ಹಿಂದೂ ಸಂಘಟನೆಗಳನ್ನ, ಬಿಜೆಪಿಯವರನ್ನ, ಆರ್ಎಸ್ಎಸ್ ಅನ್ನ ಕಡಿವಾಣ ಹಾಕುವಂತ ಅಥವಾ ಅವರ ಬಾಯಿಗೆ ಕಡಿವಾಣ ಹಾಕುವಂತ ಪ್ರಯತ್ನ ಅನ್ನೋದು ಕಾಂಗ್ರೆಸ್ನವರ ವಿಚಾರ ಅನ್ನೋದು ಬಿಜೆಪಿಯವರು ಹೇಳ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು. ಈ ಸಂಬಂಧ ಯಾವುದೇ ಕಾರಣಕ್ಕೂ ಕೂಡ ಈ ಬಿಲ್ ಪಾಸ್ ಆಗಬಾರದು ಅಂತೇಳಿ ಪ್ರಯತ್ನ ಮಾಡಿದ್ರು ಕೂಡ ಅದು ಚಳಿಗಾಲದ ಅಧಿವೇಶನದಲ್ಲಿ ಹಾಗೋ ಹೀಗೋ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿಕೊಂಡ್ರು. ಆದ್ರೆ ರಾಜ್ಯಪಾಲರಿಗೆ ಕಳುಹಿಸಿಕೊಟ್ಟಾಗ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ತಾವರ್ ಚಂದ್ ಗೆಹ್ಲೋಟ್ ಅವರು ಈ ವಿಧೇಯಕಕ್ಕೆ ಅಂಕಿತ ಹಾಕಿಲ್ಲ. ಇದರಲ್ಲಿ ನಾನಾ ಗೊಂದಲಗಳಿರೋದ್ರಿಂದಾಗಿ ಒಂದು ಕ್ಲಾರಿಟಿ ಬೇಕಾಗಿದೆ. ಈ ಕಾರಣದಿಂದ ಇದಕ್ಕೆ ನೀವು ಅಂಕಿತ ಹಾಕಬೇಡಿ ಅಂತೇಳಿ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಿತ್ತು. ಈಗ ರಾಜ್ಯಪಾಲರು ಕೂಡ ಅದರ ಪೂರ್ವಪರವನ್ನ ವಿಚಾರ ಮಾಡಿ ಆದ ನಂತರ ಈಗ ಇದಕ್ಕೆ ಅಂಕಿತ ಹಾಕಿಲ್ಲ. ಈ ಕಾರಣದಿಂದ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಬಹುಶಃ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು ಅಂತ ಅನ್ಸುತ್ತೆ ರಾಜ್ಯಪಾಲರು ಅಂಕಿತ ಹಾಕೋದು ಡೌಟು ಅಂತ ಹೇಳಿ. ಈ ಕಾರಣದಿಂದ ಬಹುಶಃ ಹಿಂಗಾಗಿದೆ ಅಂತ ಅನ್ಸುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬಿಜೆಪಿ ಅವರು ಏನ್ ಅಂದ್ಕೊಂಡಿದ್ರು ಅದಾಗಿದೆ, ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ಸದ್ಯ ಏನ್ ಮಾಹಿತಿ ಇದೆ ನಿಮ್ಮ ಹತ್ರ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ದ್ವೇಷ ಭಾಷಣದ ವಿಧೇಯಕವನ್ನ ಪರಿಷತ್ನಲ್ಲಾಗಿರ್ಬೋದು, ಅಸೆಂಬ್ಲಿಯಲ್ಲಾಗಿರ್ಬೋದು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು
ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇದು ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಇದನ್ನು ಹತ್ತಿಕ್ಕುವಂತ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತ ಎರಡೂ ಮನೆಗಳಲ್ಲಿ ಇದನ್ನ ವಿರೋಧ ಮಾಡಿದ್ರು ಕೂಡ ಮೆಜಾರಿಟಿ ಕಾಂಗ್ರೆಸ್ಗೆ ಇರೋದ್ರಿಂದ ಈ ಒಂದು ಬಿಲ್ ಅಲ್ಲಿ ಪಾಸ್ ಮಾಡ್ಕೊಂಡಿದ್ದಾಗಿತ್ತು. ಅದಾದ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಬಿಜೆಪಿಯ ನಿಯೋಗ, ಜೆಡಿಎಸ್ನ ನಿಯೋಗ ಎರಡೂ ಪಕ್ಷದ ನಾಯಕರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ರು. ಇದರಿಂದ ಕೇವಲ ರಾಜಕಾರಣಿಗಳದಲ್ಲ, ಅದರ ಬದಲಾಗಿ ಮಾಧ್ಯಮದ ಕೆಲಸವನ್ನ ಕೂಡ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿರೋದ್ರಿಂದ ಈ ಒಂದು ವಿಧೇಯಕಕ್ಕೆ ಅಂಕಿತ ಹಾಕಬಾರದು ಅಥವಾ ಪುನರ್ ಪರಿಶೀಲನೆ ಮಾಡಿ ಅಂತ ಮನವಿಯನ್ನ ಮಾಡಿದ್ರು. ಈ ಸದ್ಯದ ಮಟ್ಟಿಗೆ ರಾಜ್ಯಪಾಲರ ಅಂಗಳದಲ್ಲಿ ಇರುವಂತ ಈ ಒಂದು ವಿಧೇಯಕಕ್ಕೆ ಈಗ ಅಂಕಿತ ಬಿದ್ದಿಲ್ಲ. ಇಲ್ಲಿಗೆ ನಾವು ನೋಡಬೇಕಾಗಿರುವಂತದ್ದು ಕಾಂಗ್ರೆಸ್ ಹಾಗೂ ರಾಜ್ಯಪಾಲರ ನಡುವೆ ಮತ್ತೊಂದು ತಿಕ್ಕಾಟ ಆರಂಭವಾಗುವಂತ ಬಹುತೇಕ ಸಾಧ್ಯತೆ ಇದೆ. ಸರ್ಕಾರ ಖಂಡಿತವಾಗಿಯೂ ಬಿಜೆಪಿಯ ರಾಜ್ಯಪಾಲರು ಅಂತಲೇ ಕರೀತಾರೆ. ಇದಾದ ನಂತರ ಇದನ್ನ ನಾವು ರಾಷ್ಟ್ರಪತಿಗಳ ವಿಚಾರಕ್ಕೆ ತರ್ತೇವೆ ಅಥವಾ ಅವರ ಹೈಕಮಾಂಡ್ ನಿಂದ ಇದನ್ನ ಮುಂದಿನ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಅಂಕಿತ ಆಗದೆ ಹೋದಂತಹ ಸಂದರ್ಭದಲ್ಲಿ ವಿಧೇಯಕಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ, ವೈಟೇಜ್ ಕೂಡ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಥವಾ ಸರ್ಕಾರದ ಅಷ್ಟೂ ಜನ ಸಚಿವರೇನಾದರೂ ರಾಜ್ಯಪಾಲರನ್ನ ಭೇಟಿಯಾಗಿ ಯಾವ ಕಾರಣಕ್ಕೆ ಅಂಕಿತ ಹಾಕಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ ನಂತರ ಇದರ ಪ್ರೋಸ್ ಅಂಡ್ ಕಾನ್ಸ್ ಅಂತ ಏನ್ ಹೇಳ್ತೀವಿ, ಪ್ಲಸ್ ಹಾಗೂ ಮೈನಸ್ ಗಳನ್ನ ತಿಳಿಸಿ ಅಂಕಿತ ಹಾಕುವಂತೆ ಮನವಿಯನ್ನ ಮಾಡ್ತಾರ ಅಥವಾ ಅವರು ಕೂಡ ಹೋರಾಟಕ್ಕೆ ಇಳಿತಾರ ಅನ್ನೋ ಒಂದು ಪ್ರಶ್ನೆ ಈಗ ಇರುವಂತದ್ದು. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ಶನಿವಾರ ಆಗಿರೋದ್ರಿಂದ ಬಹುತೇಕ ಕಾಂಗ್ರೆಸ್ನ ಸಚಿವರು ಯಾರು ಕೂಡ ರಾಜ್ಯಪಾಲರ ಮನೆಯ ಬಾಗಿಲನ್ನ ತಟ್ಟುವಂತ ಕೆಲಸವನ್ನು ಮಾಡುತ್ತಿಲ್ಲ. ಬದಲಾಗಿ ಸೋಮವಾರ ಅಥವಾ ಮಂಗಳವಾರದ ನಂತರ ಇದಕ್ಕೊಂದು ಹೋರಾಟದ ರೂಪವನ್ನ ನೀಡುವಂತ ಸಾಧ್ಯತೆ ಇದೆ. ಮೊದಲನೇದಾಗಿ ಪಕ್ಷದಲ್ಲಿ ಮಾತುಕತೆಯನ್ನು ನಡೆಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಈ ಒಂದು ಅಂಕಿತ ಆಗದೇ ಇರೋ ವಿಚಾರನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಣಯವನ್ನ ಕಾಂಗ್ರೆಸ್ ಪಕ್ಷ ಮಾಡೋದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.